ರಾಮಲಿಂಗಾರೆಡ್ಡಿ ಬಳಿಕ ಕೆಎಚ್ ಮುನಿಯಪ್ಪ ಅವರ ಸರದಿ ಈಗ ಶುರುವಾಗಿದೆ. ಪ್ರಬಲ ಖಾತೆಗಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವುದಕ್ಕೆ ಮುಂದಾಗ್ತಾರಾ ಕೆಎಚ್ ಮುನಿಯಪ್ಪ ಅನ್ನುವಂತ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಆಹಾರ ನಾಗರಿಕ ಪೂರೈಕೆ ಸಚಿವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಖಾತೆಗೆ ಮುನಿಯಪ್ಪ ಈಗ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಬೇರೆ ಖಾತೆ ಬೇಕು, ನಾನು 7 ಬಾರಿ ಸಂಸದನಾಗಿದ್ದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಗೆ ನಿರಾಸಕ್ತಿಯನ್ನ ತೋರಿದ್ದಾರೆ. ಈಗೇನ್ ಖಾತೆಯನ್ನ ನೀಡಿದ್ದಾರೆ ಅದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ರಾಮಲಿಂಗಾರೆಡ್ಡಿ ಬೆನ್ನಲ್ಲೇ ಮುನಿಯಪ್ಪ ಕೂಡ ಹಾಗಾದ್ರೆ ರಾಜೀನಾಮೆಯನ್ನ ನೀಡ್ತಾರಾ? ಮಾಜಿ ಕಲ್ಯಾಣ ಖಾತೆಗಾಗಿ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಪ್ರಬಲ ಖಾತೆಯನ್ನು ಒಂದು ವೇಳೆ ಸಿಗಲಿಲ್ಲ ಅಂತ ಹೇಳಿದ್ರೆ ಸಚಿವ ಸ್ಥಾನಕ್ಕೆ ತಾನು ರಾಜೀನಾಮೆಯನ್ನ ನೀಡ್ತೇನೆ, ಹಿರಿತನಕ್ಕೆ ಸಿಗದ ಗೌರವ ಅಂತ ಹೇಳಿ ಮುನಿಯಪ್ಪ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಆಹಾರ ಸಚಿವ ಮುನಿಯಪ್ಪ ಅವರ ಖಾತೆ ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ಇದೀಗ ಬೆಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ಇದೀಗ ಖಾತೆ ಹಂಚಿಕೆ ಅತಿದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಡಿಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕರಿಸಿದಂತ ಮಂತ್ರಿಗಳಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಬಹಳಷ್ಟು ಆಕ್ರೋಶ ಭುಗಿಲೇಳ್ತಾ ಇದೆ. ಒಂದು ರೀತಿ ಕೋಲಾಹಲ ಸೃಷ್ಟಿಯಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಕಡೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಮುನಿಸು ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇದೀಗ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಖಾತೆಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ತಮಗೆ ಬೇರೆ ಖಾತೆಯನ್ನ ನೀಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಹೊಸ ಕ್ಯಾಬಿನೆಟ್ನಲ್ಲಿ ಇದೀಗ ಒಂದು ರೀತಿ ತಳಮಳಕ್ಕೆ ಕಾರಣ ಆಗಿದೆ. ರಾಮಲಿಂಗಾರೆಡ್ಡಿ ಬಳಿಕ ಈಗ ಕೆಎಚ್ ಮುನಿಯಪ್ಪ ಅವರ ಸರದಿ, ನನಗೆ ಬೇರೆ ಖಾತೆ ನೀಡಲೇಬೇಕು, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಸೀನಿಯರ್ ಇದ್ದೇನೆ, 7 ಬಾರಿ ಸಂಸದನಾಗಿ ಕೆಲಸ ಮಾಡಿದ್ದೇನೆ, ಬೇರೆ ಖಾತೆಯನ್ನ ನೀಡುವಂತೆ ಈಗಾಗಲೇ ವರಿಷ್ಠರ ಗಮನಕ್ಕೂ ತಂದಿದ್ದೇನೆ, ನನ್ನ ಪಕ್ಷ ನಿಷ್ಠೆ ಹೈಕಮಾಂಡ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ತಾಯಿ ಸ್ಥಾನದಲ್ಲಿದ್ದಾರೆ, ಈ ಎಲ್ಲ ಸಮಸ್ಯೆಯನ್ನ ಬಗೆಹರಿಸ್ತಾರೆ, ಈ ರೀತಿಯಾದಂಥ ವಿಶ್ವಾಸ ನನಗಿದೆ ಅನ್ನೋದಾಗಿಯೂ ಕೂಡ ಕೆಎಚ್ ಮುನಿಯಪ್ಪ ಅವರು ತಿಳಿಸ್ತಾ ಇದ್ದಾರೆ. 2028ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಮುಂದೆ ಸಾಗಬೇಕಾಗತ್ತೆ. ಈ ವಿಚಾರವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದೇನೆ, ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡೋಣ ಅಂತ ಹೇಳಿ ಒಂದು ಕಡೆ ಮುನಿಯಪ್ಪ ಮಾತನಾಡ್ತಾ ಇರುವಂತದ್ದು. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದೆ. ಅದನ್ನು ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನು, ಅನುಕೂಲ ಆಗುವಂಥದ್ದನ್ನು ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರಿಗೆ ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನು ಈ ಏನು ಯಾವ್ಯಾವುದು ಪ್ರೋಟೋಕಾಲ್ನಲ್ಲಿ ಸೀನಿಯಾರಿಟಿ ಕೊಡಬೇಕನ್ನೋದನ್ನು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರ್ದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಬಹುತೇಕ ದೇಶಪಾಂಡೆ 9 ಸಾರಿ ಇರ್ಬೋದು ಅನಿಸುತ್ತೆ. ಅವ್ರನ್ನ ಬಿಟ್ಟರೆ ರಾಮಲಿಂಗಾರೆಡ್ಡಿ ಬೇರೆ ಸೀನಿಯರ್ ಇದ್ದಾರೆ. ಇವೆಲ್ಲನೂ ಕುಂತು ಇವತ್ತು ನಮ್ಮ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಹೊಸದಾಗಿ ಆಗಿರುವಂಥ ಹರಿಪ್ರಸಾದ್ ಅವರು, ಇವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಮೂಲಭೂತವಾಗಿ ಯಾರ್ಯಾರಿಗೆ ಯಾವ ಸ್ಥಾನಮಾನ ಕೊಟ್ಟರೆ ಮುಂದೆ 2028ಕ್ಕೆ ಸರ್ಕಾರ ಬರ್ತದೆ ಅನ್ನೋದನ್ನ ಚಿಂತನೆ ಮಾಡಿ ಮರುಪರಿಶೀಲನೆ ಮಾಡಿ ಕರೆಕ್ಟ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಅವ್ರಿಗೆ ನೀವು ಮನವಿ ಕೊಡ್ತೀರಾ ಸರ್? ಇವತ್ತು ಬೆಂಬಲಿಗರು ಎಲ್ಲ ಕಡೆ ಸರ್ ರಾಜ್ಯಾದ್ಯಂತ ತಮ್ಮ ಬೆಂಬಲಿಗರು ಪ್ರೆಸ್ ಮೀಟ್ ಮಾಡ್ತಾರೆ.
ಪಕ್ಷದ 50 ವರ್ಷಗಳ ಸುದೀರ್ಘ ಚರಿತ್ರೆ ಇದೆ. ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ಖಾತೆ ಸರಿಯಾಗಿಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ. ವೆಂಕಟೇಶ್, ಇದೀಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಸಲ್ಲಿಸಿದ ಬಳಿಕ ಮತ್ತೆ KH ಮುನಿಯಪ್ಪ ಅವರು ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಯಾವ ಒಂದು ಪೊಸಿಷನ್ಗೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ? ಸದ್ಯಕ್ಕೆ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ಏನು? ನೀವೇ ಖಂಡಿತ ಈಗಾಗಲೇ ಏನು ಸಿಎಂ ಕುರ್ಚಿ ವಿಚಾರದಲ್ಲಿ ಎಲ್ಲವೂ ಸರಿ ಹೋಯ್ತು ಅನ್ನೋ DK ಶಿವಕುಮಾರ್ ಅವರಿಗೆ ಮತ್ತೊಂದು ವಿಘ್ನಗಳು ಮುಂದುವರೆದಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಖಾತೆ ಹಂಚಿಕೆಯಲ್ಲಿ ಸಾಕಷ್ಟು ಗೊಂದಲ ಮೂಡಿರ್ತಕ್ಕಂಥದ್ದು. ಆದ್ರೆ ನಮಗೆ ಸೂಕ್ತವಾದ ಖಾತೆ ಹಂಚಿಕೆ ಆಗಿಲ್ಲ ಅಂತಕ್ಕಂಥದ್ದು ಒಂದು ರೀತಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಒಂದು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಬೆನ್ನಲ್ಲಿ ಇವತ್ತು ದೇವನಹಳ್ಳಿಯಲ್ಲಿ ಸ್ವಕ್ಷೇತ್ರರಾಗಿರ್ತಕ್ಕಂಥ ದೇವನಹಳ್ಳಿಯಲ್ಲಿ KH ಮುನಿಯಪ್ಪ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಮತ್ತೆ ಇರ್ತಕ್ಕಂಥ ಮುಖಂಡರಿಗೆ ಜೊತೆಲಿ ಇರ್ತಕ್ಕಂಥ ವರಿಷ್ಠರಿಗೆ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಪಾಸ್ ಆಗಿರ್ತಕ್ಕಂಥದ್ದು. ಜೊತೆಲಿ ನನಗೆ 7 ಬಾರಿ ನಾನು ಈಗಾಗಲೇ ಸಂಸದನಾಗಿ ಕೆಲಸ ಮಾಡಿದ್ದೀನಿ. ಜೊತೆಲಿ ಇಲ್ಲಿ ಶಾಸಕನಾಗೂ ಕೂಡ ಅದರಲ್ಲೂ ಕೂಡ 3 ವರ್ಷ ನಾನು ಈಗಾಗಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರ ಖಾತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಆ ಖಾತೆಯನ್ನು ಕೂಡ ಪರಿಪೂರ್ಣವಾಗಿ ನಿರ್ವಹಿಸಿಕೊಂಡು ಬರ್ತಾ ಇದ್ದೀನಿ. ಹೈಕಮಾಂಡ್ ಏನು ನಮ್ಗೆ ಸೂಚನೆ ಕೊಟ್ಟಿದ್ದು ಆ ವಿಚಾರವಾಗಿ ನಾನು ಇದುವರೆಗೂ ಕೂಡ ಆ ಖಾತೆ ಹಂಚಿಕೆಯಲ್ಲಿ ನ್ಯಾಯ ನಿಷ್ಠೆಯಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗ್ಲೇ ಈಗ ನನಗೆ ಸೂಕ್ತವಾದ ಖಾತೆ ಕೊಡ್ತಾರ ಅಂತ ಹೇಳಿ ಒಂದ್ ಕಡೆ ನನಗೆ ಆಸೆ ಇರ್ತಕ್ಕಂಥದ್ದು. ಆದ್ರೆ ಅದರಲ್ಲೂ ಕೂಡ ಮತ್ತೆ ಇದೇ ಖಾತೆಯನ್ನು ಮುಂದುವರಿಸಬೇಕಂತ ಹೋಗಿರ್ತಕ್ಕಂಥದ್ದು ಎಷ್ಟು ಸರಿ. ಜೊತೆಲಿ ನಾನು ಈಗಾಗಲೇ ಸೀನಿಯರ್ ಇದ್ದೀನಿ. ಈಗಾಗಲೇ ಪಕ್ಷದಲ್ಲಿ ತಾಯಿ ಅವ್ರ ಸ್ಥಾನದಲ್ಲಿ ಇರ್ತಕ್ಕಂಥವನು ನಾನು. ಹಾಗಾಗಿ ನಮ್ಮನ್ನ ಎಲ್ಲೋ ಒಂದ್ ಕಡೆ ಪರಿಗಣನೆಗೆ ತಗೊಳ್ತಿಲ್ಲ ಇರ್ತಕ್ಕಂಥ DK ಶಿವಕುಮಾರ್ ಆಗಿರ್ಬೋದು, ವರಿಷ್ಠ ಆಗಿರ್ಬೋದು. ಹಾಗಾಗ್ಲೇ ಈ ಮುಂಚೆ ಕೂಡ ನಾನು ಹೈಕಮಾಂಡ್ ಬಳಿ ನನ್ನ ವಿಚಾರಗಳನ್ನ ಮನವಿನ ಪ್ರಸ್ತಾಪ ಮಾಡಿ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿ ಬಂದಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ರೂ ಬೆನ್ನಲ್ಲೇ ಕೂಡ ನನಗೆ ಮತ್ತೆ ಅದೇ ಖಾತೆಯನ್ನು ಮುಂದುವರಿ ಅಂತ ಹೇಳಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಇಲ್ಲಿನ KH ಮುನಿಯಪ್ಪನವರ ಮಾತಾಗಿರ್ತಕ್ಕಂಥದ್ದು. ಜೊತೆಲಿ ಇವತ್ತು ಬೆಂಗಳೂರಿಗೆ ರಾಹುಲ್ ಗಾಂಧಿ ಬರ್ತಕ್ಕಂಥ ಹಿನ್ನೆಲೆ ಇವತ್ತು ಕೂಡ ಅವ್ರನ್ನ ಭೇಟಿ ಮಾಡಿ ನನಗೆ ಈ ಖಾತೆ ವಿಚಾರದಲ್ಲಿ ಅಸಮಾಧಾನ ಇದೆ, ಮತ್ತೆ ನನಗೆ ಖಾತೆ ವಿಚಾರದಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ ಇದು ಆಗ್ತಿಲ್ಲ ಅಂತಕ್ಕಂಥದ್ದು ವಿಚಾರನ ಮತ್ತೆ ನಾನು ಅವ್ರಿಗೆ ಹತ್ರ ಪ್ರಸ್ತಾಪ ಮಾಡಿ ಡಿಸ್ಕಷನ್ ಮಾಡ್ತೀನಿ. ಆದಷ್ಟು ಬೇಗ ಶೀಘ್ರವಾಗಿ ಇದನ್ನ ಖಾತೆ ಬದಲಾವಣೆ ಮಾಡಿದ್ರೆ ಮುಂದೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಪರಿಪೂರ್ಣವಾಗಿ ಕಾಂಗ್ರೆಸ್ ನಮ್ಗೆ ಪಕ್ಷ ಬರ್ಲಿಕ್ಕೆ ನಾವು ಕೂಡ ಸಹಕಾರ ನಿಂತ್ಕೊಳ್ಳೋದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಇದೇ ರೀತಿ ಮುಂದುವರೆದ್ರೆ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ತರ ಅಸಮಾಧಾನ ಆಗ್ತಿರ್ತಕ್ಕಂಥದ್ದು. ಜೊತೆಲಿ ನನ್ನ ಸೀನಿಯರ್ ಇದ್ದೇನೆ, ನನಗೂ ಕೂಡ ಈ ತರದ್ ಆಗ್ತಿರ್ತಕ್ಕಂಥದ್ದು. ಮತ್ತೆ ಸುಮಾರು 8 ಬಾರಿ 7 ಬಾರಿ ಅಂದ್ರೆ 9 ಬಾರಿ ಈ ಬಾರಿ ಶಾಸಕರಾಗಿರ್ತಕ್ಕಂಥವ್ರನ್ನ ಲೆಕ್ಕಕ್ಕೆ ತಗೊಳ್ದೆ ಏಕೈಕಿ ಈ ರೀತಿ ಮನಸೋಇಚ್ಛೆ ಖಾತೆಗಳನ್ನ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಸದ್ಯ ಇಲ್ಲಿನ ದೇವನಹಳ್ಳಿ ಕ್ಷೇತ್ರದ KH ಮುನಿಯಪ್ಪನವರ ಮಾತಾಗಿರ್ತಕ್ಕಂಥದ್ದು. ಜೊತೆಲಿ ಅಸಮಾಧಾನ ಕೂಡ ಈ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥದ್ದು. ದಿವ್ಯಾ, ಓಕೆ ವೆಂಕಟೇಶ್, ಈಗ ಸಮಾಜ ಕಲ್ಯಾಣ ಖಾತೆಯನ್ನ ನೀಡಬೇಕು ಅಂತ ಹೇಳಿ ನೇರವಾಗಿ ಅವರು ಹೈಕಮಾಂಡ್ ಅಥವಾ CM ಮುಂದೆ ಏನಾದ್ರು ಬೇಡಿಕೆ ಇಟ್ಟಿದ್ದಾರಾ ಅಥವಾ ಜಸ್ಟ್ ಒಂದು ಸ್ಟೇಟ್ಮೆಂಟ್ ರೀತಿ ಹೇಳ್ತಾ ಇದ್ದಾರಾ? ಇಲ್ಲ, ಈಗಾಗಲೇ ಕೃಷಿಗೆ ಒಲವನ್ನ ನಾನು ತೋರ್ಲಿಕ್ಕೆ ರೆಡಿ ಇದ್ದೇನೆ. ಜೊತೆಲಿ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ನನಗೆ ಆಸಕ್ತಿ ಇದೆ. ಜೊತೆಲಿ ವ್ಯವಸಾಯದ ವಿಚಾರವಾಗಿ ನಾನು ಸಾಕಷ್ಟು ವಿಚಾರಗಳನ್ನ ಅನುಭವ ಇರೋದ್ರಿಂದ ಆ ಖಾತೆ ಕೊಟ್ಟಿದ್ದೆ ಪಕ್ಷದಲ್ಲಿ ನನಗೆ ಸಾರ್ವಜನಿಕ ವಲಯದಲ್ಲಿ ರಾಜ್ಯದ ಜನತೆಗೆ ನಾನು ಪರಿಪೂರ್ಣವಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸಕ್ಕಂತ ಕೆಲಸ ಆಗತ್ತೆ. ಅದನ್ನ ಹೊರತುಪಡಿಸಿ ಅವರು ಕೊಟ್ಟಿರ್ತಕ್ಕಂಥ ಖಾತೆಯನ್ನ ಮುಂದುವರಿಸಬೇಕು ಅಂತ ಬಂದಾಗ ಎಲ್ಲೊಂದ್ ಕಡೆ ನನಗೆ ಅದು ಆಗ್ತಿಲ್ಲ. ಹಾಗಾಗಿ ಇವತ್ತು ಕೂಡ ವರಿಷ್ಠನ ಭೇಟಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ. ದಿವ್ಯಾ, ಓಕೆ ವೆಂಕಟೇಶ್, ಮಂತ್ರಿಗಿರಿ ಅಂತ ಬಂದಾಗ ಅಫ್ಕೋರ್ಸ್ ಈ ರೀತಿ ಸ್ಥಾನವನ್ನ ನೀಡಿದಾಗ ಅದರಲ್ಲಿ ಕೆಲವೊಂದಿಷ್ಟು ಆಕ್ರೋಶಗಳು ಅಸಮಾಧಾನಗಳು ಇರುತ್ತೆ, ಒಪ್ಕೊಳ್ಳೋಣ. ಬಟ್ ಒಬ್ಬೊಬ್ಬರೇ ಈ ರೀತಿಯಾಗಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಮುಂದೆ ಕಥೆ ಏನು ಅಂತ ಹೇಳಿ ಏನಾದರೂ ಒಂದು ಚೇಂಜಸ್ ಆಗುತ್ತೆ ಅಂತ ಹೇಳಿ ಜನ ಕೂಡ ಅಂದ್ಕೊಂಡಿದ್ರು. ಈಗೇನಾಗಬಹುದು? ಎಕ್ಸಾಕ್ಟ್ಲಿ ದಿವ್ಯಾ, ಯಾಕಂದ್ರೆ ಈ ವಿಚಾರವಾಗಿ ಸಾಕಷ್ಟು ಈಗ ಮಂತ್ರಿ ಮಂಡಲವಾಗಿ DK ಶಿವಕುಮಾರ್ ಜೊತೆ ಪ್ರಮಾಣ ವಚನ ಮಾಡಿರ್ತಕ್ಕಂಥ ಬೆನ್ನಲ್ಲೇ ಎಲ್ಲವೂ ಸರಿ ಹೋಯ್ತು. ಇನ್ನೇನು ರಾಜ್ಯದ ಚುಕ್ಕಾಣಿ ಹಿಡಿದು ಜನರಿಗೆ ಕಷ್ಟಗಳಿಗೆ ಇರ್ತಕ್ಕಂಥ ಈ 2 ವರ್ಷದಲ್ಲಿ ಪರಿಪೂರ್ಣವಾಗಿ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಬಂದಾಗ ಈ ಖಾತೆ ಹಂಚಿಕೆಯಲ್ಲಿ ಬಹುತೇಕ ಈಗ ವಿರೋಧ ಪಕ್ಷಗಳಿಗೆ ಮುಖ್ಯ ಆಹಾರ ಆಗ್ತಿದಾರ ಅಥವಾ ಇರ್ತಕ್ಕಂಥ ಪಕ್ಷದಲ್ಲೇ ಒಡಕಗಳು ಉಂಟಾಗ್ತಿರ್ತಕ್ಕಂಥದ್ದು ಸದ್ಯ ಮೇಲಿಂದ ಮೇಲೆ ವರಿಷ್ಠಗೂ ಕೂಡ ಹೈಕಮಾಂಡ್ಗೂ ಕೂಡ ಒಂದು ತಲೆ ಬಿಸಿ ಆಗಿರ್ತಕ್ಕಂಥ ಕೆಲಸ ಆಗಿದೆ. ಜೊತೆಲಿ ಬರೀ ಆ ರಾಜ್ಯದ ಚುಕ್ಕಾಣಿ ಕುರ್ಚಿ ವಿಚಾರದಲ್ಲೇ ಇದಾಗ್ಲೇ ನಿಂದಿರ್ತಕ್ಕಂಥ ಕೆಲಸ ಆಗಿದೆ. ನಿಜಕ್ಕೂ ಕೂಡ ಅದನ್ನ ಖಾತೆ ಪರಿಪೂರ್ಣವಾಗಿ ಕೊಟ್ಟಿದ್ದ ಸಂದರ್ಭದಲ್ಲಿ ಅವ್ರಿಗೆ ಜನರಿಗೆ ನಮ್ಗೆ ತೋರಿಸಿದ ವಿಚಾರಗಳ ಮೂಲಕ ನಮ್ಗೆ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಹೈಕಮಾಂಡ್ ಆಗ್ಲಿ ಜೊತೆಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥವ್ರು ಅವರು ಕೂಡ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ. ಆದ್ರೆ ಇಲ್ಲಿ ಒಂದು ನಮ್ಮ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ಕೂಡ ಅವರ ಮಂತ್ರಿಗಿರಿ ಸ್ಥಾನವನ್ನ ಯಾರಿಗೆ ಅವ್ರನ್ನ ಕರೆದು ಅವರು ಡಿಸ್ಕಷನ್ ಮಾಡಿ ಯಾರಿಗೆ ಏನು ಕೊಡ್ಬೋದು ಅಂತಕ್ಕಂಥ ಡಿಸ್ಕಷನ್ ಮಾಡಿಲ್ಲ. ಅವತ್ತೇ ಆ ಅವಕಾಶ ಅವ್ರಿಗೆ ಇದೆಯೋ ಅಥವಾ ಇನ್ನೂ ಕೂಡ ಆ ತೀರ್ಮಾನಗಳೆಲ್ಲವೂ ಕೂಡ ಹೈಕಮಾಂಡ್ ಅನ್ನ
ಅವರ ಏನೋ ಕೈ ಹಿಡಿತದಲ್ಲಿ ಇದೆಯಾ ಅಂತಕ್ಕಂಥದ್ದು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ದಿವ್ಯಾ. ಓಕೆ, ಸದ್ಯಕ್ಕೆ ಈ ಸಚಿವರ ಅಸಮಾಧಾನ ಮುಂದೆ ಯಾವ ರೀತಿ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಅಂತ, ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಮತ್ತೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಬಹಳಷ್ಟು ಟೆನ್ಷನ್ ಶುರುವಾಗ್ತಾ ಇದೆ. ಹಾಗಾಗಿ ಹೌದು, ಇಲ್ಲಿ ಇರ್ತಕ್ಕಂಥ ಏನು ಒಂದಷ್ಟು ಮುಖಂಡರು ಬೆಂಬಲಿಗರು ಕೂಡ ಈಗಾಗಲೇ ನಾವು ಏನು ಸಮುದಾಯ ಅಂದ್ರೆ ಎಡಗಾಯಿ ಸಮುದಾಯ ಆಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರಿಗೆ ನಮಗೆ DCMA ಕೊಡ್ಲೇಬೇಕು ಅಂತ ಹೇಳಿ ಸಾಕಷ್ಟು ಪಟ್ಟಿ ಹಿಡಿದು ಜೊತೆಲಿ ಒಂದಷ್ಟು ಏನು ಪ್ರತಿಭಟನೆ ಮಾಡೋ ಮೂಲಕ ಒಂದಷ್ಟು ಬಿಸಿ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ರು. ಆದ್ರೆ ಯಾವುದಕ್ಕೂ ಕೂಡ ಮಣಿಯದ ಏನು ಹೈಕಮಾಂಡ್ ಏನಿದೆ ನೇರವಾಗಿ ಅವ್ರಿಗೆ ಈ ಏನೋ ಸಚಿವ ಪ್ರಮಾಣ ವಚನವನ್ನ ಮಾಡಿಸಿ ಈಗ ಖಾತೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕೆಲಸ ಆಗಿರೋದ್ರಿಂದ ಒಂದಷ್ಟು ಜನರು ಕೂಡ ಅಸಮಾಧಾನ ಏನೋ ಮುಂದುವರಿಸಿರ್ತಕ್ಕಂಥದ್ದು ಈಗಲೂ ಕೂಡ ಅಲ್ಲಲ್ಲಿ ಎಲ್ಲೋ ಒಂದ್ ಕಡೆ ಕ್ಷೇತ್ರದಲ್ಲಿ ಭುಗಿಲಿರ್ತಕ್ಕಂಥ ಕೆಲಸ ಕೂಡ ಆಗಲ್ಲ ಇರಬಹುದು. ಆದ್ರೆ ಇದಕ್ಕೆ ಪೂರಕವಾಗಿ ಸಾಕ್ಷಿಭೂತ ಎಂಬಂತ ಇವತ್ತು ಏನ್ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜಕ್ಕೂ ಕೂಡ ಮತ್ತಷ್ಟು ಬಿಸಿ ಮೂಡ್ತಕ್ಕಂಥ ಕೆಲಸ ಆಗತ್ತೆ ಅಂತಕ್ಕಂಥದ್ದು ಇಲ್ಲಿನ ಪ್ರಸಕ್ತ ವಾತಾವರಣ ಆಗಿರುತ್ತೆ. ಜೊತೆಲಿ ಇದಕ್ಕೆ ಪೂರ್ವಕವಾಗಿ ಈಗಾಗಲೇ ಹಿರಿಯರು ಅನ್ಸ್ಕೊಂಡಿರ್ತಕ್ಕಂಥ 7 ಬಾರಿ ಅಂದ್ರೆ 6 ಬಾರಿ 7 ಬಾರಿ ಶಾಸಕರಾಗಿರ್ತಕ್ಕಂಥವ್ರನ್ನೇ ಪರಿಗಣನೆಗೆ ತಗೊಳ್ದೆ ಹೋದ್ಮೇಲೆ ಇನ್ನು ಯುವಕರಿಗೆ ಮಣೆ ಆಗ್ತಕ್ಕಂಥ ಕೆಲಸ ಯಾವ ರೀತಿ ಮುಂದುವರಿಸ್ತಾರೆ ಇವರು ಅಂತಕ್ಕಂಥದ್ದು ಇಲ್ಲಿಯ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇದೆಯಾ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. 2028ಕ್ಕೆ ಕಾಂಗ್ರೆಸ್ ಪರ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ ಅನುಕೂಲ ಆಗುವಂಥದ್ದನ್ನ